ಸ್ನೇಹಿತರೆ, ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ದೀರ್ಘವಾದ ಉಸಿರಾಟ, ಇದಕ್ಕೆ ಸಂಬಂಧಪಟ್ಟಂತೆ ದೀರ್ಘವಾದ ಉಸಿರಾಟ ಅಂತಂದರೆ ನಾವು ಉಸಿರನ್ನು ನಿಧಾನವಾಗಿ ದೇಹದ ಹೊಟ್ಟೆಯ ಭಾಗದವರೆಗೂ ತೆಗೆದುಕೊಳ್ಳಬೇಕು. ನಾವು ಈ ರೀತಿ ಪ್ರತಿದಿನ ಒಂದು ತಪ್ಪನ್ನು ಮಾಡ್ತಾಯಿದ್ದೀವಿ. ಏನು ಅಂತಂದರೆ, ನಾವು ಆಹಾರವನ್ನು ಹೆಚ್ಚು ಸೇವನೆ ಮಾಡ್ತಾಯಿದ್ದೀವಿ. ನಾವು ಹೆಚ್ಚಿನ ಆಹಾರ ಸೇವನೆ ಮಾಡಿದ ತಕ್ಷಣ ಏನಾಗುತ್ತೆ, ನಮ್ಮ ಉಸಿರು ಪೂರ್ತಿ ನಮ್ಮ ದೇಹದ ಒಳಗಡೆ ಸೇರುತ್ತೆ. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನೋಡಿ, ನಮಗೆ ಹೃದಯ ಚಕ್ರ ಚಿತ್ರದಲ್ಲಿ ನಿಮಗೆ ಇಲ್ಲಿ ತೋರಿಸ್ಪಡ್ತೇನೆ. ನಿಮಗೆ ಯಾವಾಗ ನಾವು ದೀರ್ಘ ಉಸಿರು ತೆಗೆದುಕೊಳ್ತೀವಿ, ಆವಾಗ ನಮ್ಮ ಉಸಿರು ಪೂರ್ತಿ ನಮ್ಮ ದೇಹದ ಎಲ್ಲ ರೀತಿ ಅಂಗಗಳಿಗೆ ಸೇರುತ್ತೆ. ಅಂತಂದರೆ ಹೋದಾಗ ಆಕ್ಸಿಜನ್ ನಮ್ಮ ದೇಹವನ್ನು ಸೇರಿದಾಗ ನಮ್ಮಲ್ಲಿ ಅಗ್ನಿನ ಹುಟ್ಟುಕೊಳ್ಳುತ್ತೆ. ಅಂತಂದರೆ ಜೀರ್ಣಕ್ರಿಯೆ ಅಗ್ನಿ ಹುಟ್ಟುಕೊಳ್ಳುತ್ತೆ. ಆ ಅಗ್ನಿಗೆ ಬೇಕಾಗಿರೋದು ಆಮ್ಲಜನಕವನ್ನು ನಾವು ಪೂರ್ತಿ ಕೊಡದೇ ಇದ್ರೆ ಅಂತ ನಾವು ಉಸಿರಾಟವನ್ನು ನಾವು ವೇಗವಾಗಿ ಉಸಿರಾಡ್ತೀವಿ. ನೋಡಿರ್ಬೋದು, ಕೆಲವರು ಈ ರೀತಿ ಉಸಿರಾಡ್ತಾರೆ. ಆ ರೀತಿ ಹಾಳೋದ್ರಿಂದ ನಮ್ಮ ದೇಹಕ್ಕೆ ಪೂರ್ತಿ ಒಳಗಡೆಗೆ ಆಮ್ಲಜನಕ ಹೋಗೋದಿಲ್ಲ. ಕಾರಣ ಏನಂತಂದರೆ, ನಾವು ಊಟವನ್ನು ಜಾಸ್ತಿ ಊಟ ಮಾಡಿರ್ತೀವಿ, ಉಸಿರು ಪೂರ್ತಿ ಹೋಗೋದಿಲ್ಲ. ಆವಾಗ ಉಸಿರು ಎದೆ ಮಾತ್ರ ಇಲ್ಲಿ ಮಾತ್ರ ಬಂದು ವಾಪಸ್ ಹೋಗ್ತಾ ಇರುತ್ತೆ, ಪೂರ್ತಿ ಕೆಳಗಡೆ ತಲುಪೋದಿಲ್ಲ. ಎಲ್ಲಿ ಆವಾಗ ಇಂಗಾಲ ಡೈಆಕ್ಸೈಡ್ನ ಒತ್ತಡ ಹೆಚ್ಚಾಗುತ್ತೆ, ಆ ಸಮಯದಲ್ಲಿ ನಮಗೆ ಆಹಾರ ಜೀರ್ಣ ಆಗದೆ ಅದು ಹಾಗೆ ಪೆಂಡಿಂಗ್ ಉಳ್ಕೊಂಡು ಅಜೀರ್ಣ ಆಗುತ್ತೆ. ಅಜೀರ್ಣ ಆಗೋದ್ರಿಂದ ನಮ್ಮ ದೇಹದ ಬಲ ಕುಗ್ಗುತ್ತೆ ಮತ್ತು ನಮ್ಮ ಮಾನಸಿಕ ಸ್ಥಿತಿ ಹಾಳಾಗುತ್ತೆ ಮತ್ತು ಹಲವಾರು ಕಾಯಿಲೆಗಳಿಗೆ ನಮ್ಮ ದೇಹ ತುತ್ತಾಗುತ್ತೆ. ಆ ಉದ್ದೇಶದಿಂದ ದೀರ್ಘವಾದ ಉಸಿರಾಟವನ್ನು ನಾವು ಮಾಡಬೇಕಾಗುತ್ತೆ. ದೀರ್ಘವಾದ ಉಸಿರಾಟ ಆಡಲಿಕ್ಕೆ ಮುಖ್ಯವಾಗಿ ನಾವು ಅಭ್ಯಾಸವನ್ನು ಮಾಡಬೇಕು. ದೀರ್ಘವಾಗಿ ನೀವು ಯಾವಾಗಲೂ ಉಸಿರಾಡಲಿಕ್ಕೆ ನೀವು ಪ್ರಯತ್ನ ಪಡ್ತೀರೋ ಆವಾಗ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಹೆಚ್ಚಿನದಾಗಿ ಆಮ್ಲಜನಕ ನಮ್ಮ ದೇಹವನ್ನು ಸೇರುತ್ತೆ. ದೀರ್ಘವಾದ ಉಸಿರಾಟ ದೀರ್ಘ ಆಯಸ್ಸಿನ ಗುಟ್ಟಾಗಿರುತ್ತೆ. ಯಾವಾಗ ನಾವು ವೇಗವಾಗಿ ಉಸಿರಾಡ್ತೀವಿ, ನಮ್ಮ ಆಯಸ್ಸು ಕೂಡ ಕಡಿಮೆ ಆಗುತ್ತೆ. ಆ ಉದ್ದೇಶದಿಂದ ತಾವು ಯೋಗಾಭ್ಯಾಸ, ಧ್ಯಾನವನ್ನು ಒಂದು ಜೀವನ ಶೈಲಿಯಾಗಿ ಮಾಡಿಕೊಂಡಿದ್ದೆ ಆದರೆ ನಿಮಗೆ ದೀರ್ಘ ಉಸಿರಾಟದ ಒಂದು ಮಹತ್ವ ತಿಳಿಯುತ್ತೆ ಮತ್ತು ಅನುಭವ ಕೂಡ ಆಗುತ್ತೆ. ಆ ಉದ್ದೇಶದಿಂದ ತಾವು ಉಸಿರಾಟ ನಿಧಾನವಾಗಿ ಆಡಬೇಕು. ಹೆಚ್ಚಿನದಾಗಿ ಮಾಸ್ಕ್ ಬಳಸೋರಿಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕೆಂತಂದರೆ ಮಾಸ್ಕಿನ ಒಂದು ಒಳಗಡೆ ಗಾಳಿ ಪೂರ್ತಿ ಹೊರಗಡೆಗೆ ಹೋಗಿರೋದಿಲ್ಲ, ಉಸಿರನ್ನ ಹಾಗೆ ಒಳಗಡೆ ಕೇಳ್ಕೊಳ್ತೀರಿ. ಆವಾಗ ಇಂಗಾಲದ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅದು ಮತ್ತೆ ನಿಮ್ಮ ದೇಹವನ್ನು ಸೇರಿ ಅಜೀರ್ಣ ಕ್ರಿಯೆಗೆ ಅದು ದಾರಿ ಮಾಡಿಕೊಡುತ್ತೆ. ಹಾಗೆ ಹೃದಯಾಘಾತಕ್ಕೂ ಕೂಡ ನಿಮಗೆ ದಾರಿ ಮಾಡಿಕೊಡುತ್ತೆ. ಆ ಉದ್ದೇಶದಿಂದ ನೀವು ತಾವು ಸಾಧ್ಯವಾದಷ್ಟು ಉಸಿರಾಟ ನಿಧಾನವಾಗಿ ಮಾಸ್ಕ್ ಹಾಕ್ಕೊಂಡು ನಿಧಾನವಾಗಿ ಉಸಿರಾಡಬೇಕು. ಅದಕ್ಕೆ ನಿಮಗೆ ತರಬೇತಿ ಕೂಡ ಬೇಕಾಗುತ್ತೆ. ಊಟ ಆದ ತಕ್ಷಣ ಮಾಸ್ಕನ್ನು ಯೂಸ್ ಮಾಡಬೇಡಿ. ಯಾಕೆ ಅಂತಂದರೆ ನಮ್ಮ ಆಮ್ಲಜನಕ ನಮ್ಮ ದೇಹಕ್ಕೆ ಪೂರ್ತಿ ಸೇರಬೇಕು. ನಾವು ಊಟ ಆದ ಹಿಂದೆನೇ ಮಾಸ್ಕ್ ಹಾಕಿದ್ದೆ ಆದರೆ ನಮಗೆ ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ ಮತ್ತು ಎದೆ ಉರಿ ಹೊಡಲಿಕ್ಕೆ ಶುರುವಾಗುತ್ತೆ. ಅಂತಂದರೆ ಆಹಾರ ಪೂರ್ತಿ ತಳವನ್ನು ಸೇರಬೇಕು. ನಿಧಾನವಾದ ಉಸಿರಾಟದಿಂದ ಅದಕ್ಕೆ ಜೀರ್ಣಕ್ರಿಯೆ ಶಕ್ತಿಯನ್ನು ಕೊಡಬೇಕು. ಅದರಿಂದ ಒಂದು ಅರ್ಧ ಗಂಟೆ ತಾಸು ನೀವು ಮಾಸ್ಕನ್ನು ಯೂಸ್ ಮಾಡಬೇಡಿ ಮತ್ತು ನೀರನ್ನು ಕುಡಿದಿರಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಊಟ ಆದ ತಕ್ಷಣ ನೀರನ್ನು ಕುಡಿದ್ಬಿಟ್ಟು ನೀವು ಮಾಸ್ಕನ್ನು ಯೂಸ್ ಮಾಡಿದ್ದೆ ಆದರೆ ಜೀರ್ಣ ಆಗೋದಿಲ್ಲ, ಅಜೀರ್ಣವಾಗಿ ವಾಪಸ್ ಹೊಡೆಯುತ್ತೆ. ಕೆಲವು ಸತಿ ಮೂಗಿಗೆ ನತ್ತತ್ತೆ ಅಂತ ಹೇಳ್ತಾರಲ್ಲ, ಮೇಲ್ಭಾಗಕ್ಕೂ ಕೂಡ ನತ್ತಿಗೆ ಬಂದು ಸೇರುತ್ತೆ. ಆವಾಗಲೂ ಕೂಡ ಆರೋಗ್ಯಕ್ಕೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ ಉದ್ದೇಶದಿಂದ ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಯೋಗಾಭ್ಯಾಸನೇ ಮುಖ್ಯವಾದ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಆ ಯೋಗಾಭ್ಯಾಸವನ್ನು ನೀವು ಮಾಡಿದ್ದೇ ಆದರೆ ಸಂಪೂರ್ಣವಾಗಿ ನೀವು ಅದರ ಒಂದು ಪ್ರಯೋಜನವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ 7483602419 ಇದಕ್ಕೆ ನೀವು ಒಂದು ವಾಟ್ಸಪ್ ಮೆಸೇಜನ್ನು ಹಾಕಿದ್ರೆ ನಾನು ನಿಮಗೆ ಪೂರ್ತಿ ಮಾಹಿತಿನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದಿಷ್ಟು ಮಾಸ್ಕಿಗೆ ಮತ್ತು ದೀರ್ಘ ಒಂದು ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.